ಇದು ಭಾಗ್ಯವಯ್ಯ, ಇದು ಭಾಗ್ಯ. ಬಂಧುಗಳೇ, ನಾವು ಇವರಿಗೆ ವನಸಿರಿ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಒಂದೊಂದು ದಿನ ಅವರಿಗೆ ಭಾರತದ ಪದ್ಮ ವಿಭೂಷಣ ಬರಬಹುದು. ಅದಕ್ಕಿಂತ ಮೊದಲೇ ನಮ್ಮ ಭಾರತ ರತ್ನ ಇವರನ್ನು ನೀವೀಗಾಗಲೇ ಆ ಚಿತ್ರದಲ್ಲಿ ನೋಡಿದ್ದೀರಾ. ಒಂದು ಕಿರೀಟ, ಅದು ತುಳುನಾಡಿನ ಮುಟ್ಟಾಳೆ ಎಂದು ನಾವು ಹೇಳ್ತೇವೆ. ಅದು ಅವರ ತಲೆಯಲ್ಲಿ ತಪ್ಪೋದಿಲ್ಲ. ಅದರ ಎದುರು ಬದಿಯಲ್ಲಿ ಒಂದು ನಮ್ಮ ಭಾರತ ದೇಶದ ಧ್ವಜ. ಯಾವುದೇ ದೇಶಕ್ಕೆ ಹೋಗ್ಲಿ ಆ ಭಾರತೀಯತೆಯಲ್ಲಿ ಎತ್ತಿ ಕಾಣ್ತಾ ಇದೆ. ಶ್ವೇತ ವಸ್ತ್ರಧಾರರಾಗಿ ಬಿಳಿ ಬೆಳ್ಳಿ ಗಡ್ಡಧಾರಿಯಾಗಿರುವ ಈ ಮಹಾಪುರುಷನ ಮಾತುಗಳು ನಮ್ಮೆಲ್ಲರಿಗೂ ನಮ್ಮ ಜೀವನ ಪರ್ಯಂತ ಅತ್ಯಂತ ಉತ್ಸಾಹ ನೀಡುವಂತಹ ಮಾತುಗಳು. ಬಂಧುಗಳೇ, ನಾವು ಬೇಕಾದಷ್ಟು ಕಾರ್ಯಕ್ರಮವನ್ನು ಮಾಡ್ತೇವೆ, ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವರ ಮಾತು ನಮಗೆ ವೇದ ವಾಕ್ಯಗಳಾಗಿದೆ. ಅವರು ಒಂದು ಸಂಪುಟದ ಅರ್ಥಕೋಶ ಅಂತ ನಾವು ಹೇಳ್ಬೋದು. ಈ ಪರಿಸರದಲ್ಲಿ ಎಷ್ಟು ಮರಗಳಲ್ಲಿ ಎಷ್ಟು ಎಲೆಗಳಿದೆ ಅಂತ ಸಹ ಅವರಿಗೆ ಗೊತ್ತಿದೆ, ಎಷ್ಟು ತರದ ಸಸ್ಯ ಪ್ರಭೇದಗಳಿದೆ ಅಂತ ಸಹ ಗೊತ್ತಿದೆ ಅವರಿಗೆ. ಬಂಧುಗಳೇ, ಸಮಸ್ತ ಅನಿವಾಸಿ ಕನ್ನಡಿಗರ ಪರವಾಗಿ ನಮ್ಮ ಡಾಕ್ಟರ್ ರಾಧಾಕೃಷ್ಣನವರಿಗೆ ಗೌರವಪೂರ್ವಕ ಸಲ್ಯೂಟ್. ನನಗೊಂದು ವಿಚಾರ ನಿಮ್ಮಿಂದ ತಿಳ್ಕೊಳ್ಬೇಕು. 2018ರಲ್ಲಿ ದುಬೈನಲ್ಲಿ ವಿಶ್ವ ತುಳು ಸಮ್ಮೇಳನ ಆಯಿತು. ವಿಶ್ವ ತುಳು ಸಮ್ಮೇಳನಕ್ಕೆ ನಾವು ಮುಟ್ಟಾಳೆಯನ್ನು ಊರಿನಿಂದ ತರಿಸಿದ್ದು. ಅಲ್ಲಿ ಆ ಸಭಾಂಗಣದ ಎಲ್ಲ ಮುಟ್ಟಾಳೆ ಹಾಕಿದ್ರು. ಅದು ಒಂದು ಅವರಿಗೆ ಖುಷಿ ಕೊಟ್ಟಿದೆ, ಒಂದು ಫ್ಯಾಷನ್, ಒಂದು ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸೋದು. ಅದು ಏನು ಅಂತ ತಗೊಂಡು ಬಾಕಿ ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ನಿಮ್ಮ ತಲೆಯ ಮೇಲೆ ಒಂದು ಮುಟ್ಟಾಳೆ ಇಡೀ ವಿಶ್ವವನ್ನು ಪರ್ಯಟನೆ ಮಾಡಿಕೊಂಡು ರಾರಾಜಿಸಿದೆ. ನಮಗೆ ಅದರ ಬಗ್ಗೆ ನೀವು ಸ್ವಲ್ಪ ಒಂದು ಮಾಹಿತಿಯನ್ನು ಕೊಡಬೇಕು. ಆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ. ಅವರು ಸ್ಟೇಜಿನಲ್ಲಿ ಇದನ್ನು ಅನೌನ್ಸ್ ಮಾಡಿದ್ರು. ನೋಡಿ, ನಾವೆಲ್ಲ ಇವತ್ತೊಂದು ದಿವಸ ಮುಟ್ಟಾಳೆ ಹಾಕಿದ್ದೇವೆ, ಆದರೆ ಇವತ್ತು ಇವರು ಪ್ರತಿದಿನ 365 ದಿವಸವೂ ಯಾವ ರಾಜ್ಯ ಯಾವ ದೇಶಕ್ಕೆ ಹೋದ್ರು ಈ ಮುಟ್ಟಾಳೆ ಜೊತೆಗೆ ಇರ್ತಾರೆ ಅಂತ ಅವರು ಹೇಳಿದ್ದಾರೆ. ಅದರಲ್ಲಿ ಹೈಲೈಟ್ ಮಾಡಿದ್ರು. ನಾನು ಹೇಳಿದ ಹಾಗೆ ಅವ್ರಿಗೊಂದು ಕಾರ್ಯಕ್ರಮದ ದಿನ ಎಲ್ಲರ ತಲೆಯಲ್ಲಿ ಇತ್ತು, ಆಮೇಲೆ ಯಾರ ತಲೆಯಲ್ಲಿ ಇಲ್ಲ. ನಾನು ಇದನ್ನು ಹಾಕ್ಲಿಕ್ಕೆ ಕಾರಣ, ನನ್ನ ಪ್ಲಾಂಟೇಶನ್ ಗಿಡ ನಡುವಂತ ಕಾರ್ಯ ನಡುವಂತ ಬಿಸಿಲಿನಲ್ಲಿ. ಗಿಡ ಯಾವಾಗಲೂ ನಾನು ಶೆಡ್ಡಿನ ಒಳಗಡೆ ನಡುವುದಲ್ಲ, ಬಿಸಿಲಿನಲ್ಲಿ. ಹಾಗಾಗಿ ಬಿಸಿಲಿನಲ್ಲಿ ನನಗೆ ಕೆಲಸ ಮಾಡಬೇಕು. ಬಿಸಿಲಿನಲ್ಲಿ ಕೆಲಸ ಮಾಡುವಾಗ 8 ಗಂಟೆ 9 ಗಂಟೆಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಬಿಸಿಲಿನ ತಡ್ಕ. ಈಗ ಛತ್ತೀಸ್ಗಢದಲ್ಲಿ ಬೇರೆ ಇರ್ತದೆ, ರಾಜಸ್ಥಾನದಲ್ಲಿ ಹೋಗ್ಬಿಟ್ರೆ 50 ಡಿಗ್ರಿಯಲ್ಲಿ ನಾನು ಪ್ಲಾಂಟೇಶನ್ ಮಾಡಿದ್ದೇನೆ. 47, 48 ಡಿಗ್ರಿ, 46 ಡಿಗ್ರಿ ಎಲ್ಲ ಕಾಮನ್ ಇರ್ತದೆ. ಈಗ ಗೋವಾದಲ್ಲಿ ನಾನು 42, 43 ಡಿಗ್ರಿಯಲ್ಲಿದ್ದೆ. ಆಗಿರುವಾಗ ಬಿಸಿಲಿನಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ತಲೆಗೆ ಒಂದ್ರೆ ನ್ಯಾಚುರಲ್ ಆಗಿರುವಂತಹ ಹೇರ್ ಕಡಿಮೆ ಇದೆ ತಲೆ. ಆಗಿರುವಾಗ ಅದನ್ನು ಮುಚ್ಚಲಿಕ್ಕೆ ಆದ್ರೂ ಏನಾದ್ರು ಬೇಕಲ್ಲ ಅಂತ ಆಲೋಚನೆ ಮಾಡುವಾಗ ನನ್ನ ಮಗ ಕಾಟನ್ ಹ್ಯಾಟ್ ತಂದು ಕೊಟ್ಟ. ಪಾಪ ಇದು ನೀವು ಯೂಸ್ ಮಾಡಿ ಪ್ಲಾಂಟೇಶನ್ ಸಮಯದಲ್ಲಿ ಸ್ವಲ್ಪ ತಡ್ಕ ಕಡಿಮೆ ಆಗ್ಬೋದು ಅಂತ. ಯಾಕಂದ್ರೆ ನಾನು ಮನೆಗೆ ಬಂದು ಮಾರನೇ ದಿನ ಎಣ್ಣೆ ಹಾಕುವಾಗ ಎಷ್ಟು ಎಣ್ಣೆ ಹಾಕಿದ್ರು ಎಣ್ಣೆ ಒಳಗೆ ಹೋಗ್ತಾರೆ. ಹಾಗೆ ನನ್ನ ಧರ್ಮಪತ್ನಿ ಹೇಳ್ತಿದ್ರು, ನೀವೊಂದು ಪ್ಲಾನ್ ಮಾಡಿ ನಿಮ್ಮ ತಲೆಯನ್ನೇ ಎಣ್ಣೆಗೆ ಮುಳುಗಿಸೋದು ಒಳ್ಳೇದು ಅಂತ ಹೇಳಿದ್ರು ಒಂದು ದಿವಸ. ಅರ್ಥ ಆಯ್ತಲ್ಲ. ಆವಾಗ ನಾನು ಹೇಳಿದ್ ಬೇಡ, ಅದು ಇನ್ನು ಕೂಲ್ ಮಾಡುವಂತ ಏನಾದ್ರು ದಾರಿ ಹುಡುಕ. ಹಾಗೆ ಊರಿಗೆ ಹೋದಾಗ ಅಮ್ಮ ನಾನು ಮುಟ್ಟಾಳೆ ಹಾಕಿ, ನಾನು ಸಣ್ಣ ಪ್ರಾಯದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದನು, ಮುಟ್ಟಾಳೆ ಅನುಭವ ಉಂಟು. ಆದ್ರೆ ಇದನ್ನು ಆಮೇಲೆ ಯಾವ ತರ ಯೂಸ್ ಮಾಡ್ಬೇಕಾಗ್ತದೆ ಅಂತ ಹೇಳುವಂಥದ್ದು ಅಷ್ಟು ತಲೆ ಉಂಟು. ತಾಯಿ ನೋಡಿದ್ರೆ ನಾನು ಹೇಳಿದ, ನೀನು ಬಿಸಿಲಿಗೆ ಇದನ್ನ ಹಾಕಿದ್ದೀನಿ, ನನಗೆ ಬಿಸಿಲಿಗೆ ಇದು ಒಳ್ಳೆಯದು ಅಂತೇಳಿ ನನಗೆ ಕೊಡು ಅಂತ ಹೇಳಿ ನಾನು ತಲೆಗಿಟ್ಟೆ. ಆ ದಿವಸ ನಾನು ಬಿಸಿಲಿನಲ್ಲಿ ತಲೆಗಿಟ್ಟಾಗ ನನಗೆ ಅದರಲ್ಲಿ ಬ್ರೈನಿಗೆ ಒಳ್ಳೆ ತಂಪು ಸಿಕ್ಕಿತು. ನಾನು ಹೇಳಿದೆ, ಇದು ಒಳ್ಳೆ ತಂಪು ಮಾಡುವಂತ ವಿಷಯವೂ ಇದೆ. ಆಮೇಲೆ ಅದನ್ನ ನಾನು ಅಡಾಪ್ಟ್ ಮಾಡಿ ಪ್ರಾಜೆಕ್ಟ್ ನಲ್ಲಿ ನಾನು ಹಾಕಿದಾಗ ನಾನು ನೋಡಿದ್ದೇನು ಅಂತ ಹೇಳಿದ್ರೆ, ಇಟ್ ಕಂಟ್ರೋಲ್ಸ್ ದ ಟೆಂಪರೇಚರ್ ಆಫ್ ದ ಬ್ರೈನ್ ಆಲ್ಸೋ. ಹೈ ಟೆಂಪರೇಚರ್ ಇದ್ರೆ ರೆಡ್ಯೂಸ್ ಮಾಡ್ತಾರೆ, ಲೋ ಇದ್ರೆ ಹೈ ಮಾಡ್ತಾರೆ. ಆಮೇಲೆ ನಾನು ಇದನ್ನ ಹೈಲೈಟ್ ಮಾಡಿದ ಮೇಲೆ ವಿಜ್ಞಾನಿಗಳು ಅಮೆರಿಕದಿಂದ ಬಂದು ಕರ್ನಾಟಕಕ್ಕೆ ಬಂದು, ಅದು ಇದರಲ್ಲಿ ಪತ್ರದಲ್ಲೆಲ್ಲ ಬಂದಿದೆ, ಮುಟ್ಟಾಳೆ ಮಲಯಾಳದಲ್ಲಿ ಬಂದಿದೆ ಪಾಳತ್ತೊಪ್ಪಿಕ್ಕ ನಲ್ಲ ಕಾಲ, ಕರ್ನಾಟಕದಲ್ಲಿ ಬಂದಿದೆ ಮುಟ್ಟಾಳಿಗೆ ಶುಕ್ರದಶೆ ಅಂತೇಳಿ. ನನ್ನ ಫೋಟೋ ಎಲ್ಲ ಹಾಕಿ ದೊಡ್ಡ ಆರ್ಟಿಕಲ್ ಮಾಡಿದ್ದಾರೆ ಅವರು. ಅರ್ಥ ಆಯ್ತಲ್ಲ. ಫಾರಿನರ್ ಬಂದು ಅದರ ಮೇಲೆ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಟ್ಸಿ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅಮೆರಿಕನ್ಸ್ ಇದನ್ನು ತಗೊಂಡು ಹೋಗಿದ್ದಾರೆ.
ನಾನು ಹೇಳಿದೆ ನೀವು ಇದೊಂದು 8 ದಿವಸ ವೇರ್ ಮಾಡಿ ಕಂಪ್ಯೂಟರ್ ಅಲ್ಲಿ ಕೂತ್ಕೊಳ್ಳುವಾಗಲೂ ನಿಮ್ಗೆ ಏನ್ ಚೇಂಜಸ್ ಬರ್ತೇನೆ ನೋಡಿ, ನಿಮ್ಗೆ ನಿದ್ರೆಗೆ ಪಿಲ್ಸ್ ತಗೊಳ್ಬೇಕು ಅಂತ ಇಲ್ಲ. ಅದ್ರಲ್ಲಿ ಒಬ್ಬರು ನಿದ್ರೆಗೆ ಮಾತ್ರೆ ತಗೊಳ್ತಾ ಇದ್ರು, ಅವ್ರಿಗೆ ಡಿಪ್ರೆಷನ್. ಅವ್ರು ಇದನ್ನ ಹಾಕಿದ ಮೇಲೆ ಅವ್ರು ಬರೆದು ಕಳಿಸಿದ್ದಾರೆ ನನಗೆ. ನಾನು ಇದನ್ನ ಹಾಕಿದ ಮೇಲೆ ನನಗೆ ಕಂಪ್ಲೀಟ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದೆ, ಇವಾಗ ಟ್ಯಾಬ್ಲೆಟ್ ಬೇಕು. ಹಾಗಿರುವಾಗ ಔಷಧಿಯ ಗುಣ ಉಂಟು ಇದರಲ್ಲಿ. ಆಮೇಲೆ ನ್ಯಾಚುರಲ್ ಡಿಗ್ರೇಡೇಬಲ್ ಹಳತಾರೆ ಮೇಲೆ ನಾನು ಗಿಡದ ಬುಡಕ್ಕೆ ಹಾಕಿಬಿಟ್ರೆ ಅದು ಗೊಬ್ಬರ ಆಗಿ ಬಿಡ್ತಾರೆ. ನನಗೆ ಟೆಂಪರೇಚರ್ ರಿಡ್ಯೂಸ್ ಮಾಡೋದು ಕೆಲಸ ಆಯ್ತು. ಜೊತೆಗೆ ನಮ್ಮ ತುಳುನಾಡಿನ ಸಂಸ್ಕೃತಿ, ರಾಜರ ಕಾಲದಲ್ಲಿ ತುಳುನಾಡಿನ ರಾಜರು ಇದನ್ನು ಧರಿಸ್ತಿದ್ದ ಫೋಟೋವನ್ನು ನಾನು ನೋಡಿದ್ದೇನೆ. ಆಗಿರುವಾಗ ಆವಾಗ ಒಂದು ಫ್ಯಾಷನ್ ಆಗಿತ್ತು. ಇವಾಗ ಜನರಿಗೆ ಅದು ಸಣ್ಣ ಲೇಬರ್ಸ್ ಆಗ್ತಾರೆ ಅಂತೇಳಿ ನಾಚಿಕೆ ಆಗ್ತಾರೆ. ಅಯ್ಯೋ ಇದನ್ನ ಹಾಕೋದು ಯಾರಪ್ಪ, ಕೆಲಸದವ ಅಲ್ವಾ ಅಂತ. ಯಾಕೆಂದ್ರೆ ನಾನು ಇದನ್ನು ಫಸ್ಟ್ ಹಾಕಿದಾಗ ನನ್ನ ಮಗ ನನಗೆ ಹೇಳಿದ, ಪಪ್ಪ ನೈನೇನಿಗೆ ಮದ್ದಾಲು. ನಾನು ಹೇಳಿದೆ ಬೇಡಪ್ಪ, ಇದೇ ಮುಟ್ಟಾಳೆ ನನ್ನನ್ನು ವಿಶ್ವದೆಲ್ಲೆಡೆ ಪ್ರಸಿದ್ಧಿ ಮಾಡ್ತಾರೆ ಅಂತ ಹೇಳಿದೆ. ಅದೇ ಮುಟ್ಟಾಳೆ ವಿಶ್ವದಲ್ಲಿ ಪ್ರಸಿದ್ಧಿ. ಇದನ್ನು ಯಾರು ಹಾಡು ಅಂತ ಹೇಳಿದವರು ಯಾರು ಇಲ್ಲ. ಫ್ಲೈಟ್ ನಲ್ಲಿ ಯಾವ ಫ್ಲೈಟ್ ಕಮೆಂಟ್ ಕೊಡದ ಫ್ಲೈಟ್ ಇಲ್ಲ. ಎಲ್ಲ ಫ್ಲೈಟ್ ನಲ್ಲಿ ನನಗೆ ಕಮೆಂಟ್ ಕೊಡ್ತಾರೆ, ಸರ್ ಯುವರ್ ಹ್ಯಾಟ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಕ್ಯಾಪ್ಟನ್ ಕಮೆಂಟ್ ಕೊಡ್ತಾರೆ. ಈವನ್ ನಿನ್ನೆ ನಾನು ಬೊಂಬೆಯಲ್ಲಿ ಬೋರ್ಡಿಂಗ್ ಮಾಡ್ತಾ ಇದ್ದಾಗ ನನಗೆ ಬೋರ್ಡಿಂಗ್ ಪಾಸ್ ಕೊಡುವವರು ಹೇಳಿದ್ದು ಸರ್ ಯುವರ್ ಕ್ಯಾಪ್ ಇಸ್ ಸೋ ಬ್ಯೂಟಿಫುಲ್, ಸತ್ಯ ಪಿಕ್ಚರ್ ಮೇ ನಾ ಐಸಾ ದಿಕ್ತಾ ಹೈ, ಮೇ ಕೊಯ್ ಪಿಕ್ಚರ್ ಮೇ ನಹೀ. ಆಗಿರುವಾಗ ಮುಟ್ಟಾಳೆಯಿಂದ ತಲೆಗೆ ತುಂಬಾ ಲಾಭ ಇದೆ. ಜೊತೆಗೆ ಇದು ಕೃಷಿಕರ ಒಂದು ನಿಶಾನೆ. ಕೃಷಿಕರು ಇದನ್ನೇ ಹಾಕಿಕೊಂಡು ಆ ಕೃಷಿಯನ್ನು ಬೆಳೆಸಿ ಇಡೀ ವಿಶ್ವದ ಜನದ ಹೊಟ್ಟೆಗೆ ಪಾಡಿಗೆ ಬೇಕಾದಂತ ಅನ್ನವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಆಗಿರುವಾಗ ನಾನು ಭೂಮಿಯನ್ನು ಹಸಿರನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ, ಸ್ವಲ್ಪಷ್ಟು ಕಿಂಚಿತ್ತು ಮಾಡ್ತಾ ಇದ್ದೇನೆ. ಆಗಿರುವಾಗ ಅದರ ಒಂದು ಕುರಿತು ಮುಂಬರುವ ಜನಾಂಗಕ್ಕೆ, ಮುಂಬರುವ ಪೀಳಿಗೆ, ಈಗ ಮಹಾತ್ಮ ಗಾಂಧಿ ಯಾವ ರೀತಿಯಲ್ಲಿ ಅವರ ಕೆಲಸದಿಂದ ಅವರು ಪರಿಚಿತರಾಗಿದ್ದಾರೆ, ಆದರೆ ಅವರವರ ಕಾಸ್ಟ್ಯೂಮಿನಿಂದಲೂ ಪರಿಚಿತರಾಗಿದ್ದಾರೆ, ಅವರ ವೇಷಭೂಷಣದಿಂದಲೂ ಮಹಾತ್ಮ ಗಾಂಧಿಯವರು ಪರಿಚಿತರು. ಇದೇ ತರ ನಮ್ಮ ಕೆಲಸ ಆ ವೇಷಭೂಷಣದಿಂದಲೂ ಮುಂಬರುವ ಜನಾಂಗಕ್ಕೆ ಪರಿಚಿತವಾಗಿದೆ. ನಿನ್ನೆ ಸಭಾಂಗಣದಲ್ಲಿ ಕೂತ ಎಲ್ಲರಿಗೂ ಒಂದು ಇದೇ ಪ್ರಶ್ನೆ ಇತ್ತು, ಇದರ ಹಿನ್ನೆಲೆ ಏನು ಅಂತ. ಯಾಕಂದ್ರೆ ನಿನ್ನೆ ನಮಗೆ ಅದು ಕೇಳಲಿಕ್ಕೆ ಆಗ್ಲಿಲ್ಲ, ಇವತ್ತು ಸಿಕ್ಕಿದೆ ಅದು. ಥ್ಯಾಂಕ್ ಯು, ತುಂಬಾ ಧನ್ಯವಾದ.